ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇಂದು ನಾವು ತುಂಬ ಸಿಂಪಲ್ ಆಗಿ ಆರೋಗ್ಯಕರವಾದ ಮತ್ತು ರುಚಿಯಾದ ದಾಲ್ ರೆಸಿಪಿ ಮಾಡೋಣ. ಇದು ಅನ್ನ, ಚಪಾತಿ, ರೊಟ್ಟಿ ಯಾವುದರ ಜೊತೆ ತಿಂದರೂ ಸೂಪರ್ ಆಗಿರುತ್ತೆ. ಬನ್ನಿ ಈಗ ರೆಸಿಪಿ ಶುರು ಮಾಡೋಣ. ಈ ದಾಲ್ ಮಾಡಲು ನಮಗೆ ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ ತೊಗರಿಬೇಳೆ, 1 ಟೊಮೆಟೊ, 1 ಈರುಳ್ಳಿ, 1 ಗ್ರೀನ್ ಚಿಲ್ಲಿ, 1 ಟೀ ಸ್ಪೂನ್ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೀ ಸ್ಪೂನ್ ಅರಸಿನ ಪುಡಿ, ಅರ್ಧ ಟೀ ಸ್ಪೂನ್ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ತುಪ್ಪ, ಅರ್ಧ ಟೀ ಸ್ಪೂನ್ ಉಪ್ಪು, 1 ಚಿಟಿಕೆ ಹಿಂಗು, ಸ್ವಲ್ಪ ಕಾಯಿ ತುರಿ, ಅರ್ಧ ಟೀ ಸ್ಪೂನ್ ಸಾಸಿವೆ, ಒಗ್ಗರಣೆ ಸೊಪ್ಪು. ಈಗ 1 ಕಪ್ ಬೇಳೆಯನ್ನು ಚೆನ್ನಾಗಿ ತೊಳೆದು ಅರ್ಧ ಗಂಟೆ ನೆನೆಸಿಟ್ಟಿದ್ದೇನೆ. ಈಗ ಇದಕ್ಕೆ 1 ಟೊಮೆಟೊ, 1 ಈರುಳ್ಳಿ ಸಣ್ಣಗೆ ಕತ್ತರಿಸಿ ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಗ್ರೀನ್ ಚಿಲ್ಲಿ, ಸ್ವಲ್ಪ ಕಾಯಿ ತುರಿ, 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಅರಸಿನ ಪುಡಿ, 1 ಚಿಟಿಕೆ ಇಂಗು, ಅರ್ಧ ಟೀ ಸ್ಪೂನ್ ತುಪ್ಪ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ 2 ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಈಗ ಕುಕ್ಕರ್ ಮುಚ್ಚಿ ಸ್ಲೋ ಫ್ಲೇಮ್ನಲ್ಲಿ 3 ವಿಸಿಲ್ ತೆಗೀರಿ. ನೋಡಿ, ದಾಲ್ ಸೂಪರಾಗಿ ಬಂದಿದೆ. ಇದಕ್ಕೆ ಈಗ ಒಗ್ಗರಣೆ ರೆಡಿ ಮಾಡೋಣ. ಸ್ವಲ್ಪ ಸಾಸಿವೆ, ಒಗ್ಗರಣೆ ಸೊಪ್ಪಿನಿಂದ ಒಗ್ಗರಣೆ ಮಾಡಿಕೊಳ್ಳಿ. ನಿಮಗೆ ಬೇಕಾದರೆ ಜೀರಿಗೆ ಕೂಡ ಆ್ಯಡ್ ಮಾಡ್ಬೋದು. ಈ ರೀತಿ ಒಗ್ಗರಣೆಯನ್ನು ರೆಡಿ ಮಾಡಿ ಈ ಒಗ್ಗರಣೆಯನ್ನು ಬೇಯಿಸಿದ ದಾಳಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ನೋಡಿ, ಬಿಸಿ ಬಿಸಿ ರುಚಿಯಾದ ದಾಲ್ ಸಿದ್ಧ. ಇದನ್ನು ನೀವು ಅನ್ನ, ಇಡ್ಲಿ, ಚಪಾತಿ ಜೊತೆ ಸವಿಯಿರಿ. ಈ ರೆಸಿಪಿ ಇಷ್ಟವಾದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.